ಹೇ ಗೈಸ್, ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಇನ್ನೊಂದು ವಿಡಿಯೋಗೆ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡ್ತಿರುವಂತ ಕಾರಣ ಏನಪ್ಪಾ ಅಂದ್ರೆ ಅದು ಮಾದೇವ ಸಿನಿಮಾ, ನಮ್ಮ ವಿನೋದ್ ಪ್ರಭಾಕರ್ ನಟನೆಯ ಸಿನಿಮಾ ಇದಾಗಿರುತ್ತೆ. ಈ ಒಂದು ಸಿನಿಮಾ ರಿಲೀಸ್ ಆಗಿ ಒಟ್ಟು 13 ದಿನ ಕಳೆದಿದೆ. ಇದರ ಜೊತೆಗೆ ದಿಗಂತ್ ಅವರು ನಟನೆಯ ಎಡಗೈಯ ಅಪಘಾತಕ್ಕೆ ಕಾರಣ ಈ ಒಂದು ಸಿನಿಮಾನು ಕೂಡ ರಿಲೀಸ್ ಆಗಿ ಇದೀಗ 6 ದಿನ ಕಳೆದಿದೆ. ಈ ಎರಡೂ ಸಿನಿಮಾಗಳು ಕರ್ನಾಟಕದ ರಾಜ್ಯದಂತ ಬಾಕ್ಸ್ ಆಫೀಸ್ ನಲ್ಲಿ ಎಷ್ಟು ಕಲೆಕ್ಷನ್ ಮಾಡಿದೆ ಏನ್ ಕತೆ ಅಂತ ಕಂಪ್ಲೀಟ್ ಇನ್ಫಾರ್ಮೇಶನ್ ನಾನು ಇದೇ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ನಿಮ್ಗೇನಾದ್ರೂ ಸಿನಿಮಾಗಳ ಬಾಕ್ಸ್ ಆಫೀಸ್ ನ ಕಲೆಕ್ಷನ್ ವಿಚಾರವಾಗಿ ತಿಳ್ಕೋಬೇಕು ಅನ್ನೋ ಕ್ಯೂರಿಯಾಸಿಟಿ ಇದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ವಿಡಿಯೋ ಅಂದ್ರೆ ಇನ್ಫಾರ್ಮೇಟಿವ್ ಇದ್ರೆ ಮಾತ್ರ ಮಿಸ್ ಮಾಡ್ದೆ ಲೈಕ್ ಮಾಡಿ, ಶೇರ್ ಮಾಡಿ, ಫೇಸ್ಬುಕ್ ಆದ್ರೂ ಅಂತ ಮಿಸ್ ಮಾಡ್ದೆ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು. ಮೊದಲು ಮಾದೇವ ಸಿನಿಮಾದ ಕಲೆಕ್ಷನ್ ವಿಚಾರವಾಗಿ ಮಾತಾಡೋಣ. ಕೊನೆಯದಾಗಿ ಎಡಗೈಯ ಅಪಘಾತಕ್ಕೆ ಕಾರಣ ಸಿನಿಮಾದ ಬಾಕ್ಸಸ್ ನ ಕಲೆಕ್ಷನ್ ವಿಚಾರವಾಗಿ ಕೊನೆಯದಾಗಿ ಮಾತಾಡೋಣ. ಇದೀಗ ಮಾದೇವ ಸಿನಿಮಾ ನಮ್ಮ ವಿನೋದ್ ಪ್ರಭಾಕರ್ ಅವರು ಹೀರೋ ಆಗಿ ನಟನೆ ಮಾಡಿರುವಂತಹ ಸಿನಿಮಾ ಇದಾಗಿರುತ್ತೆ. ಈ ಒಂದು ಸಿನಿಮಾದಲ್ಲಿ ಸೋನಲ್ ಮಾಟೇರ್ ಕೂಡ ಹೀರೋಯಿನ್ ಆಗಿ ಅಭಿನಯ ಮಾಡಿರುವಂತದ್ದು. ಇದರ ಜೊತೆಗೆ ಹಿರಿಯ ಕಲಾವಿದರಾಗಿರುವಂತಹ ಶ್ರುತಿ, ಮಾಲಾಶ್ರೀ, ಹೀಗೆ ಅನೇಕ ಘಟಾನುಘಟಿ ಆಕ್ಟರ್ಸ್ ಗಳು ಕೂಡ ಈ ಒಂದು ಸಿನಿಮಾದಲ್ಲಿ ಅವೈಲೇಬಲ್ ಇರುವಂತದ್ದು. ಈ ಒಂದು ಸಿನಿಮಾ ಜೂನ್ 6ನೇ ತಾರೀಕು ರಿಲೀಸ್ ಆಗಿರುವಂತದ್ದು. ಇದಕ್ಕೆ ರಿಲೀಸ್ ಆಗಿ ಒಟ್ಟು 13 ದಿನ ಕಳೆದಿದೆ. ನಿನ್ನೆ 13ನೇ ದಿನ ಈ ಒಂದು ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಕಲೆಕ್ಷನ್ ಮಾಡಿರುವಂತದ್ದು ಒಟ್ಟು ಎಷ್ಟಪ್ಪ ಅಂದ್ರೆ 21 ಲಕ್ಷಷ್ಟಾಗಿರುತ್ತೆ. ಹಾಗೆ ಒಂದು ಸಿನಿಮಾ ಕರ್ನಾಟಕ ರಾಜ್ಯದಂತ 13 ದಿನಗಳಲ್ಲಿ ಟೋಟಲ್ ಆಗಿ ಬಾಕ್ಸ್ ಆಫೀಸ್ ನಲ್ಲಿ ಕಲೆಕ್ಷನ್ ಮಾಡಿರುವಂತದ್ದು ಒಟ್ಟು 3,70,00,000 ಅಂದ್ರೆ 3,70,00,000 ಅಷ್ಟು ಈ ಒಂದು ಸಿನಿಮಾ 13 ಡೇಸ್ ಅಲ್ಲಿ ಕರ್ನಾಟಕದಲ್ಲಿ ಕಲೆಕ್ಷನ್ ಮಾಡಿರುವಂತದ್ದು. ಹಾಗೆ ಈ ಒಂದು ಸಿನಿಮಾ ಥ್ರೂಔಟ್ ಇಂಡಿಯಾದಲ್ಲೂ ಕೂಡ ಕಲೆಕ್ಷನ್ ಆಗ್ತಿರುವಂತದ್ದು. ಥ್ರೂಔಟ್ ಇಂಡಿಯಾದಲ್ಲಿ 13 ಡೇಸ್ ಅಲ್ಲಿ ಟೋಟಲ್ ಆಗಿ ಕಲೆಕ್ಷನ್ ಮಾಡಿರುವಂತದ್ದು 4,14,00,000 ಅಷ್ಟಾಗಿರುತ್ತೆ. ಅಂದ್ರೆ 4,14,00,000 ಈ ಒಂದು ಸಿನಿಮಾ ನಮ್ಮ ಕರ್ನಾಟಕ ಬಿಟ್ಟು ಥ್ರೂಔಟ್ ಇಂಡಿಯಾದಲ್ಲಿ ಕಲೆಕ್ಷನ್ ಆಗಿರುವಂತದ್ದು. ಹಾಗೆ ಇದೀಗ ಮಾದೇವ ಸಿನಿಮಾದ ಕಲೆಕ್ಷನ್ ಮುಗ್ದೋಯ್ತು. ಇದೀಗ ಎಡಗೈ ಅಪಘಾತಕ್ಕೆ ಕಾರಣ. ಸೊ ಈ ಒಂದು ಸಿನಿಮಾ ನಮ್ಮ ದಿಗಂತ್ ಅವರು ನಟನೆ ಮಾಡಿರುವಂತಹ ಸಿನಿಮಾ ಇದಾಗಿರುತ್ತೆ. ಏನೇ ಎಕ್ಸ್ಪೆಕ್ಟೇಷನ್ ಇದೆ ಒಂದು ಸಿನಿಮಾನ ಮಾಡ್ಕೊಟ್ಟಿದ್ದಾರೆ ಅಂತ ಅನೇಕ ಇಂಟರ್ವ್ಯೂಸ್ ಗಳಲ್ಲಿ ನಮ್ಮ ದಿಗಂತ್ ಅವರೇ ಹೇಳ್ಕೊಂಡಿರುವಂತದ್ದು. ಸೊ ಇದಾದ ನಂತರ ಈ ಒಂದು ಸಿನಿಮಾದಲ್ಲಿ ನಿಧಿ ಸುಬ್ಬಯ್ಯನೂ ಕೂಡ ಇರುವಂತದ್ದು, ಹಾಗೆ ನಿರೂಪ್ ಭಂಡೇರಿ, ಹೀಗೆ ಅನೇಕ ಘಟಾನುಘಟಿ ಆಕ್ಟರ್ಸ್ ಗಳು ಕೂಡ ಈ ಒಂದು ಸಿನಿಮಾದಲ್ಲೂ ಕೂಡ ಅವೈಲೇಬಲ್ ಇರುವಂತದ್ದು. ಈ ಒಂದು ಸಿನಿಮಾ ಇದಕ್ಕೆ ಒಟ್ಟು 6 ದಿನ ಕಳೆದಿದೆ. 6ನೇ ದಿನ ಈ ಒಂದು ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಕಲೆಕ್ಷನ್ ಮಾಡಿರುವಂತದ್ದು ಒಟ್ಟು 4 ಲಕ್ಷಷ್ಟಾಗಿರುತ್ತೆ. ಹಾಗೆ ಥ್ರೂಔಟ್ ಕರ್ನಾಟಕದಲ್ಲಿ ಈ ಒಂದು ಸಿನಿಮಾ 6 ಡೇಸ್ ಅಲ್ಲಿ ಕಲೆಕ್ಷನ್ ಮಾಡಿರುವಂತದ್ದು ಒಟ್ಟು 51 ಲಕ್ಷಷ್ಟಾಗಿರುತ್ತೆ. ಅಂದ್ರೆ 51 lakhs ಅಷ್ಟು ಈ ಒಂದು ಸಿನಿಮಾ ಥ್ರೂಔಟ್ ನಮ್ಮ ಕರ್ನಾಟಕದಲ್ಲಿ ಕಲೆಕ್ಷನ್ ಮಾಡಿರುವಂತದ್ದು. ಹಾಗೆ ಒಂದು ಸಿನಿಮಾ ಥ್ರೂಔಟ್ ಇಂಡಿಯಾದಲ್ಲೂ ಕೂಡ ಕಲೆಕ್ಷನ್ ಮಾಡ್ತಾ ಇದೆ. ಈ ಸಿನಿಮಾ ಥ್ರೂಔಟ್ ಇಂಡಿಯಾದಲ್ಲಿ 6 ಡೇಸ್ ಅಲ್ಲಿ ಕಲೆಕ್ಷನ್ ಮಾಡಿರುವಂತದ್ದು ಒಟ್ಟು 57 ಲಕ್ಷಷ್ಟಾಗಿರುತ್ತೆ. ಅಂದ್ರೆ 57 lakhs ಅಷ್ಟು ಈ ಒಂದು ಸಿನಿಮಾ ಥ್ರೂಔಟ್ ಇಂಡಿಯಾದಲ್ಲಿ 6 ಡೇಸ್ ಅಲ್ಲಿ ಕಲೆಕ್ಷನ್ ಮಾಡಿರುವಂತದ್ದು. ಈಗ ಸಮ್ಮರೈಸ್ ಮಾಡಬೇಕು ಅಂದ್ರೆ ಮಾದೇವ ಸಿನಿಮಾ ಥ್ರೂಔಟ್ ಇಂಡಿಯಾದಲ್ಲಿ ಟೋಟಲ್ ಆಗಿ ಕಲೆಕ್ಷನ್ ಮಾಡಿರುವಂತದ್ದು 4,14,00,000 ಅಂದ್ರೆ 4,14,00,000 ಅಷ್ಟು 13 ಡೇಸ್ ಅಲ್ಲಿ ಮಾದೇವ ಸಿನಿಮಾ ಕಲೆಕ್ಷನ್ ಮಾಡಿರುವಂತದ್ದು. ಈಗ ಎಡಗೈ ಅಪಘಾತಕ್ಕೆ ಕಾರಣ ಈ ಒಂದು ಸಿನಿಮಾ ಥ್ರೂಔಟ್ ಇಂಡಿಯಾದಲ್ಲಿ ಕಲೆಕ್ಷನ್ ಮಾಡಿರುವಂತದ್ದು 6 ಡೇಸ್ ಅಲ್ಲಿ 57 lakhs ಅಷ್ಟಾಗಿರುತ್ತೆ. ಅಂದ್ರೆ 57 ಲಕ್ಷದಷ್ಟು ಈ ಒಂದು ಸಿನಿಮಾ ಥ್ರೂಔಟ್ ಇಂಡಿಯಾದಲ್ಲಿ 6 ದಿನಗಳಲ್ಲಿ ಕಲೆಕ್ಷನ್ ಮಾಡಿರುವಂತದ್ದು. ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂತ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ನಿಮ್ಗೇನಾದ್ರೂ ಸಿನಿಮಾಗಳ ಬಾಕ್ಸ್ ಆಫೀಸ್ ನ ಕಲೆಕ್ಷನ್ ಆಗಿ ತಿಳ್ಕೋಬೇಕು ಅಂತ ಕ್ಯೂರಿಯಾಸಿಟಿ ಇದ್ರೆ ಮಿಸ್ ಮಾಡೋಣ ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಬಾಯ್.